ಹೇಗೆ ಮಾಮ ಗಾಡಿ ತೆಗಿ. ಏ ಮಮ್ಮ ಅದು ಗಾಡಿ ಬೇಡ, ಹೊಸದಾದ. ನಿನ್ನ ಗಾಡಿ ತೆಗಿ, ನಿನ್ನ ಗಾಡಿ ಮೇಲೆ ಡಾಕ್ಟ್ರ್ ಫೋನ್ ಮಾಡಾಕ. ಹಲೋ ಸರ್. ಹಾಂ ಸರ್, ಎಲ್ಲಿದ್ರಿ ಸರ್? ಹೌದ್ರಿ ಸರ್, ಅವರು ನಮ್ಮ ಅಪ್ಪ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಬರೋಕ್ಕಾಗುತ್ತೆ ಮನೆ ಹತ್ರ ನಿಮಗೆ? ಬರ್ತೀರಾ ಸರ್? ಆಯ್ತಪ್ಪ, ನಾನು ಡಾಕ್ಟ್ರ್ ಫೋನ್ ಮಾಡಿದ್ದ, ಆತ ಬರಾಕತ್ತಾನಂತ. ಅಪ್ಪ ನೋಡಿ ಡಾಕ್ಟರ್. ಅಲ್ಲ, ಒಂದ್ಸಲ ಹೇಳಿದ್ರಿ ಅರ್ಥ ಆಗಲ್ಲ, ಹೊಲಕ್ಕೆ ಹೋಗ್ಬೇಡ ಅಂತಂದ್ರೆ ಇವೆಲ್ಲ ಜೀವನ ಮೇಲೆ ತಂದಿಟ್ರಿ ಏನ್ ಮಾಡ್ಬೇಕು ನಾನು ಹೋಗಿ? ಇಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು, ಎಷ್ಟೆಲ್ಲ ಹೇಳ್ಬೇಕು ಮನುಷ್ಯರು ಅಂದ್ಮೇಲೆ ಇದೇ ಆಯ್ತು ಯಾವಾಗಲೂ ಕಿರಿಕಿರಿ. ನಾನು ಏನ್ ಮಾಡ್ಬೇಕು ಅರ್ಥ ಆಗೋದು ನಾನು. ಬರ್ರಿ. ಇಲ್ಲ ಸ್ವಲ್ಪ ನೀರು ಕೊಡು, ಈ ಟ್ಯಾಬ್ಲೆಟ್ ಅಪ್ಪಿ ಬೆಂಗಳೂರು ಕರ್ಕೊಂಡು ಹೋಗು, ಆಪ್ರೇಷನ್ ಮಾಡ್ಸೋದದ. ಈಗ ಟ್ಯಾಬ್ಲೆಟ್ ಕೊಟ್ಟಿನ, ಅದು ಕಡಿಮೆ ಆಗ್ತದ. ಇದು ಈಗ ಆಗ್ತದ, ಆಮೇಲೆ ಮುಂದಿನ ನೋಡು ಬೆಂಗಳೂರು ಕರ್ಕೊಂಡು. ಎಷ್ಟು ಖರ್ಚು ಆಗ್ತದೆ ಸರ್? ಆಗ್ಬೋದು 2-3 ಲಕ್ಷ. ಚೌದು ಹಲೋ ಅಮ್ಮ, ಸ್ವಲ್ಪ ರೊಕ್ಕ ಬೇಕಿತ್ತು ನಮ್ಮ 2 ಲಕ್ಷ. ಅಪ್ಪಗೆ ಆರಾಮಿದ್ದಿದ್ದಿಲ್ಲ. ಅಲ್ಲಮ್ಮ, ಸ್ವಲ್ಪ ಅರ್ಜೆಂಟ್ ಇತ್ತು. ಅಪ್ಪಗೆ ಬೆಂಗಳೂರು ಕರ್ಕೊಂಡು ಹೋಗ್ಬೇಕು, ಹುಷಾರಿಲ್ಲ. ಹೌದಾ, ಆಯ್ತು ಬಿಡು. ಸರಿ ಬಿಡು ಮಮ್ಮ. हेलो मम्मू, जरा पैसा होना था मम्मू, पापा को ऑपरेशन करना, 2 लाख होने का था, बेंगलोर जाना मम्मू। नीचे मम्मू, जरा जल्दी कर मम्मू। ಇಲ್ಲಪ್ಪ, ಹೊಲಕ್ಕೆ ಹೋಗಿ ಕೆಲಸ ಕಲ್ಕೊ. ನೀನು ಕೆಲಸ ಕಲ್ಕೋಬೇಕು. ನೀನು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ನೀನು ಬಳಸ್ಕೊಂಡು ತಿಂತಾರ. ನಿನಗೆ ಗೊತ್ತಾ ನಿಮ್ಮ ಫ್ರೆಂಡ್ಸ್ ಎಂತವ್ರು ಅಂತ? ಬಾ, ನನ್ನ ಫ್ರೆಂಡ್ಸ್ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಇಲ್ಲಪ್ಪ, ಕೋಪ ಆಗ್ಬೇಡ. ಇಲ್ಲಿ ಬಾ, ಹೇಳಿದ್ದೇನು ಕೇಳು. ಗೊತ್ತಾ ನನ್ನ ಫ್ರೆಂಡ್ಸ್ ನಾನು ಇರ್ಲಾರಾಗ ಏನ್ ಮಾಡ್ತಿದ್ ನೀನು? ಇವಾಗ ಏನ್ ತಿರ್ಗಾಡ್ತಿದ್ ನೀನು? ಹೇಳು. ಆಯ್ತಾಯ್ತು ಬಿಡು, ಕೊಡೋ ಮುನ್ನೂರು. ಇಂಥವ್ರು ಹೆಂಗೆ ಹೇಳ್ಬೇಕಪ್ಪ? ಬೆಂಗಳೂರಿಗೆ ಬಾಪ, ಬೆಂಗಳೂರಿಗೆ ತೋರಿಸ್ಕೊಂಬಾರ ಮಾಡಿಸ್ಕೊಂಡು. ನನ್ನ ಬಟ್ಟೆ ಎಲ್ಲ ತೊಗೊಂಡಿದ್ದಿಲ್ಲಪ್ಪ? ಹಾಂ, ತಗೊಳೀನಿ ಬಾಪ, ಎಲ್ಲ ತಗೊಳ್ಳಿ. ಇದಾ
ಇಲ್ಲ ನೀರು ತರಲೆ ಅಪ್ಪ ನೀರು ಸ್ವಲ್ಪ ತೋರಿಸಿ ತಗೋಪ್ಪ ಮೈಕು ಬಾಪ ಹಾ ಅಪ್ಪ ಬಂದೆ ಹೊಲಕ್ಕೆ ಹೋಗಪ್ಪ 2 ದಿನ ಆಯ್ತು ನಾವು ಹಾಸ್ಪಿಟ್ಲ್ಗೆ ಹೋಗಿ ಬಂದಿವಿ ಹೊಲಕ್ಕೆಲ್ಲ ಮೋಟ್ರ್ ಗೀಟ್ರ್ ಚೆಕ್ ಮಾಡ್ಕೊಂಡು ಹೋಗಪ್ಪ ಆಯ್ತು ಹೋಗ್ತೀನಿ ನಿಧಾನ ಹೋಗಪ್ಪ ಆಯ್ತು ಬಾಪ ಗುಂಡ ಏನಾಯ್ತು ಏನಾಯ್ತಪ್ಪ ಅನ್ಕೊಂತ ಇಲ್ಲಪ್ಪ ನನಗೆ ಏನೋ ಗೊತ್ತಾಗ್ತಿಲ್ಲಪ್ಪ ಹೊಲಕ್ಕೆ ನೀರು ಬರ್ಬೇಕಂದ್ರೆ ಮತ್ತೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲಪ್ಪ ಹೊಲ್ದಾಗ ಅನ್ಸಲು ಇಲ್ಲಪ್ಪ ನಾನು ಅವತ್ತೇ ಹೇಳ್ದೆ ನಿನಗೆ ಹೊಲಕ್ಕೆ ಹೋಗಿ ಅವೆಲ್ಲ ನೋಡ್ಕೊಂಬಪ್ಪ ಅಂದರೆ ಅವತ್ತು ಬೇಡ ನನಗೆ ಆಗಿಲ್ಲ ಅದು ಏನೇನೋ ಅಂದೆಪ್ಪ ನೀನು ಕೋಪ ಮಾಡಿಕೊಂಡು ಹಿಂಗಿದ್ರೆ ಹೆಂಗೆ ಹೇಳಿ ಇವಾಗ ನಿನಗೆ ಪ್ರಾಬ್ಲಮ್ ಅಲ್ಲ ನಾಳೆ ಮುಂಜಾನೆ ನಾನು ಇರಲಿಲ್ಲ ಅಂದರೆ ಏನು ಮಾಡ್ತೇಳೆ ಈಗ ನಾನು ಇದ್ದೀನಿ ಹೇಳ್ತೀನಿ ನಿನಗೆ ನಾಳೆ ಮುಂಜಾನೆ ನಾನು ಇರಲಿಲ್ಲ ಅಂದರೆ ಇದು ಪ್ರಪಂಚ ಚಲೋದಲ್ಲಪ್ಪ ಅದು ಎಲ್ಲ ಮೋಸದ ಪ್ರಪಂಚ ಇದು ನೀನು ಅರ್ಥ ಮಾಡ್ಕೊಳಂಗಿಲ್ಲ ಇವಾಗ ನಿನ್ನ ಕೆಲಸ ಬರೋದಿಲ್ಲ ಇವಾಗ ನೋಡಿ ನೀನೇ ನನ್ನ ಮುಂದೆ ಬಂದು ಮಾತಾಡೋಕತ್ತಿಲ್ಲ ಇಲ್ಲಪ್ಪ ನನಗೆ ಏನು ಗೊತ್ತಾಗೋಲ್ತ ಅನ್ನಕತ್ತಿದ್ದೆ ಅದಕ್ಕೋಸ್ಲಪ್ಪ ನಾನು ಕೆಲಸ ಕಲ್ಕೊಂಡಿದ್ದು ನಾನು ಹೇಳ್ದಾಗ ಅರ್ಥ ಮಾಡ್ಕೊಂಡ್ರೆ ಇಷ್ಟೆಲ್ಲ ಆಗ್ತಿತ್ತಾ ಹೇಳು ಹಾಂ ನೀನೇ ಹೇಳು ಎಲ್ಲ ಮೋಸದ ಪ್ರಪಂಚ ಯಾರು ನಂಬಕ್ಕೆ ಹೋಗ್ಬಾರ್ದು ನನ್ನ ಮಾತು ಕೇಳಪ್ಪ ನೀನು ಸಾಕು ನಾನು ಧೈರ್ಯ ಕೊಡ್ತೀನಿ ನಿನ್ಗೆ ಹಾಂ